ಹಾಯ್ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಭಾಷೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಗಮನಿಸ್ತಾ ಇದ್ದೀರಾ ನೀವು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ದು ಒಂದು ಯಾವ ಜಿಲ್ಲೆಗೆ ಎಷ್ಟು ಅರ್ಜಿಗಳು ಹಾಕಿದ್ದಾರೆ ಅನ್ನೋಂಥ ಒಂದು ಸ್ಟ್ಯಾಟಿಸ್ಟಿಕ್ಸ್ ಮಾಹಿತಿ RTI ಮುಖಾಂತರ ನಾವು ಇವಾಗ ಪಡ್ಕೊಂಡಿದ್ದೀವಿ. ಓಕೆ, ಸೊ ಆ ಒಂದು ಮಾಹಿತಿನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಇನ್ನು ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಯಾಕಂದರೆ ಎಲ್ಲ ಒಂದು ಗೌರ್ಮೆಂಟ್ ಏನು ನೋಟಿಫಿಕೇಷನ್ ನಡೀತಿದೆ, ಏನು ನೇಮಕಾತಿ ಪ್ರೊಸೆಸ್ ನಡೀತಿದೆ, ಎಲ್ಲ ಮಾಹಿತಿ ನಮಗೆ ಸಿಗ್ತಾ ಹೋಗುತ್ತೆ. ಆಯಿತಾ? ಸೊ ಸದ್ಯಕ್ಕೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ನ ನಾವು ಗಮನಿಸ್ತಾ ಹೋಗೋಣ. ಓಕೆ, ಸೊ ಟೋಟಲ್ ವೇಕೆನ್ಸೀಸು ಎಷ್ಟಿತ್ತಪ್ಪ ಅಂದರೆ 3991 ವೇಕೆನ್ಸೀಸ್ಗಳಿತ್ತು. ಅದರಲ್ಲಿ ಎಷ್ಟು ಜನ ಅಪ್ಲೈಡ್ ಮಾಡಿದ್ದಾರೆ ಅಂದರೆ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂದರೆ 3,90,715 ಜನ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಫೀಸ್ ಪೇಡ್ ಮಾಡಿ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿರೋದು ಕೇವಲ 3,68,858. ಓಕೆ, ಸೊ ಇದಾದಮೇಲೆ ಸೊ ಯಾವುದೇ ಕಾರಣಕ್ಕೂ ವಿಡಿಯೋನ ಲ್ಯಾಗ್ ಮಾಡ್ಕೋಲ್ಲ, ದಯವಿಟ್ಟು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಸೊ ಮೊದಲನೇದಾಗಿ ಫಸ್ಟ್ ನಾವು ಗಮನಿಸ್ತಾ ಹೋಗೋದಾದರೆ ಈ ಒಂದು ಬೆಂಗಳೂರು ಡಿಸ್ಟಿಕ್ಗೆ ಈ ಒಂದು ವ್ಯಾಲೆನ್ಸ್ ಸ್ಟೇಟಸ್ ಸಿಕ್ಕಾಪಟ್ಟೆ ಲೋ ಇದೆ. ಸೊ ಏನಪ್ಪ ಅಂದರೆ ಅಪ್ಲಿಕೇಶನ್ನು ಎಷ್ಟಪ್ಪ ಅಂದರೆ 1,908 ಜನ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕಿದ್ದಾರೆ. ಆಯಿತಾ? ಸೊ ಟೋಟಲಾಗಿ 1,908 ಜನ ಈ ಒಂದು ಹುದ್ದೆಗೆ ಅಂದರೆ ಬಳ್ಳಾರಿ ಡಿಸ್ಟಿಕ್ಕು, ಓಕೆ ಸಾರಿ ಬೆಂಗಳೂರಲ್ಲ, ಬಳ್ಳಾರಿ ಡಿಸ್ಟಿಕ್ಗೆ ಇಷ್ಟು ಹುದ್ದೆ ಒಂದು ಅಪ್ಲಿಕೇಶನ್ಗಳನ್ನು ಹಾಕಿದ್ದಾರೆ. ಅತ್ಯಂತ ಕಡಿಮೆ ಇರೋದಂದರೆ ಬಳ್ಳಾರಿ ಡಿಸ್ಟಿಕ್ಕು. ಅದಾದಮೇಲೆ ಬೆಂಗಳೂರು ಸಿಟಿಗೆ ಬಿದ್ದಿರುವಂಥದ್ದು ಹೈಯೆಸ್ಟ್ ಅಪ್ಲಿಕೇಶನ್ ಎಷ್ಟಪ್ಪ ಅಂದರೆ 2,12,037, ಸುಮಾರು 350ಕ್ಕೂ ಅಧಿಕ ನಿಮಗೆ ಕಾಂಪಿಟೇಷನ್ ಇರುತ್ತೆ. ಆಯಿತಾ? ಒಂದು ಹುದ್ದೆಗೆ ನೀವು ಜನರಲಲ್ಲಿ ಅಂತ ಬಂದರೆ ಜನರಲ್ ಸುಮಾರು 600 ಹುದ್ದೆಗಳಿದ್ದಾವೆ. ಸೊ ಅವುಗಳಲ್ಲಿ ನೀವು ಕಾಂಪಿಟೇಷನ್ ಏನಾದರೂ ಕ್ಯಾಲ್ಕುಲೇಟ್ ಮಾಡಿದರೆ ನಿಮ್ಮ ಕಾಸ್ಟ್ ಬಿಟ್ಟು 350+ ನಿಮಗೆ ಕಾಂಪಿಟೇಷನ್ ಇರುತ್ತೆ. ಆಯಿತಾ? ಸೊ ಅದಾದಮೇಲೆ ನೆಕ್ಸ್ಟು ಬೆಂಗಳೂರು ಡಿಸ್ಟಿಕ್ಗೆ 6,434 ಅಪ್ಲಿಕೇಶನ್ಗಳು ಬಂದಿದ್ದಾವೆ. ಅದಾದಮೇಲೆ ನೆಕ್ಸ್ಟು ಚಾಮರಾಜನಗರಕ್ಕೆ 4,022, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಗೆ 3,371, ಅದಾದಮೇಲೆ ಚಿಕ್ಕಮಗಳೂರು ಡಿಸ್ಟಿಕ್ಗೆ 3,649, ಆಮೇಲೆ ಚಿತ್ರದುರ್ಗ ಡಿಸ್ಟಿಕ್ಗೆ 8,093, ಅದಾದಮೇಲೆ ದಕ್ಷಿಣ ಕನ್ನಡ ಡಿಸ್ಟಿಕ್ಗೆ 4,035, ದಾವಣಗೆರೆ ಡಿಸ್ಟಿಕ್ಗೆ 2,959, ಅದಾದಮೇಲೆ ಗದಗ ಡಿಸ್ಟಿಕ್ಗೆ 4,402. ಓಕೆ, ಸೊ ಸದ್ಯಕ್ಕೆ ಇಲ್ಲಿ 10 ಡಿಸ್ಟಿಕ್ಗಳ ಒಂದು ಲಿಸ್ಟನ್ನು ನಾವು ನೋಡಿದ್ವಿ. ನೆಕ್ಸ್ಟು ಬಾಕಿ ಉಳಿದಿರುವಂಥ ಲಿಸ್ಟ್ಗಳನ್ನು ನೋಡ್ತೋಗೋಣ. ಸದ್ಯಕ್ಕೆ ಜಾಸ್ತಿ ಜನ ಇವುಗಳಿಗೆ ಅಪ್ಲಿಕೇಶನ್ ಹಾಕಿದ್ದೀರಾ. ಅದಾದಮೇಲೆ ಇದು ಬಿಟ್ಟು ಕೆಲವೊಂದಿಷ್ಟು ಡಿಸ್ಟಿಕ್ಗಳಿದ್ದಾವೆ. ಅದರಲ್ಲಿ ಕೊಡಗು. ಸೊ ಕೊಡಗುನ ನಾವು ಗಮನಿಸ್ತಾ ಹೋಗೋದಾದರೆ ಇಲ್ಲಿ 9,763 ಇದ್ದಾವೆ. ಕೋಲಾರ ಡಿಸ್ಟಿಕ್ಕು 4,644, ಮತ್ತು ಮಂಡ್ಯ ಡಿಸ್ಟಿಕ್ಕು 10,131. ಇನ್ನು ಮಂಗಳೂರು ಸಿಟಿ ಅಂತ ಬಂದರೆ 13,356. ಅದ್ರ ಜೊತೆಗೆ ನೆಕ್ಸ್ಟು ಮೈಸೂರು 8,778, ಮೈಸೂರು ಡಿಸ್ಟಿಕ್ಕು 4,689, ರಾಯಚೂರು ಡಿಸ್ಟಿಕ್ಕು 3,763, ಮತ್ತು ಬೆಂಗಳೂರು ರೈಲ್ವೆ ಯೂನಿಟ್ಗೆ 2,496. ಸಿಕ್ಕಾಪಟ್ಟೆ ಕಡಿಮೆ ಪೋಸ್ಟ್ ಇದ್ದು ಅಲ್ಲೂ ಕೂಡ 2,496 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಇನ್ನು ಶಿವಮೊಗ್ಗ ಡಿಸ್ಟಿಕ್ಗೆ 15,237 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಅದಾದಮೇಲೆ ತುಮಕೂರಿಗೆ 5,453 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಓಕೆ, ಸೊ ಇಷ್ಟು ಜನ ಒಂದು ಅಪ್ಲಿಕೇಶನ್ ಹಾಕಿದರೆ ಇಲ್ಲಿ ಟಾಪ್ ಮೋಸ್ಟ್ ಅಪ್ಲಿಕೇಶನ್ ಬಂದಿರುವಂಥ ಜಿಲ್ಲೆಗಳಂದರೆ ಫಸ್ಟ್ ಸ್ಥಾನದಲ್ಲಿರುವಂಥದ್ದು ಬೆಂಗಳೂರು ಡಿಸ್ಟಿಕ್. ಆಯಿತಾ? ಬೆಂಗಳೂರು ಡಿಸ್ಟಿಕ್ಗೆ ಸಾಕಷ್ಟು ಅಪ್ಲಿಕೇಶನ್ ಅಂದರೆ ಸುಮಾರು 2,12,037 ಅಪ್ಲಿಕೇಶನ್ ಬಂದರೆ, ನೆಕ್ಸ್ಟು ಅದಾದಮೇಲೆ ಬರುವಂಥದ್ದು ಶಿವಮೊಗ್ಗ ಡಿಸ್ಟಿಕ್ಗೆ 15,237 ಅಪ್ಲಿಕೇಶನ್ ಬಂದರೆ, ಮಂಗಳೂರು ಸಿಟಿಗೆ 13,356 ಅಪ್ಲಿಕೇಶನ್ ಬಂದಿದೆ. ಸೊ ಅಪ್ಲಿಕೇಶನ್ ಇಷ್ಟು ಜನ ಹಾಕಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಟೆನ್ಷನ್ ತಗೊಳ್ಳೋಕೆ ಹೋಗಬೇಡಿ. ಆಯಿತಾ? ಅಪ್ಲಿಕೇಶನ್ ಹಾಕಿರೋರೆಲ್ಲ ಎಕ್ಸಾಮ್ ಬರೆಯೋರಿಲ್ಲ. ಸಾಕಷ್ಟು ಜನ PUC ಈ ಬಾರಿ ಪಾಸ್ ಆಗಿರೋರು ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ. ಹಾಗಾಗಿ ಕಾಂಪಿಟೇಷನ್ ಒಂದು ಲೆವೆಲಿಗಿದೆ. ಆಯಿತಾ? ಯಾವುದೇ ಕಾರಣಕ್ಕೂ ಸಿಕ್ಕಾಪಟ್ಟೆ ಟಫ್ ಅಂದ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಸುಮಾರು ಜನ ಸಾಕಷ್ಟು ದಿನಗಳಿಂದ ಓದ್ತಾ ಕೂತಿದ್ದಾರೆ. ಸೊ ನಿಮಗೆಲ್ಲರಿಗೂ ಯಾವುದೇ ಕಾರಣಕ್ಕೂ ಪರೀಕ್ಷೆ ಒಂದು ಟಫ್ ಅಂತ ಅನಿಸೋದಲ್ಲ. ಆಯಿತಾ? ಈಗ ಸುಮಾರು ಬೆಂಗಳೂರು ಡಿಸ್ಟಿಕ್ಗೆ ನಾವು ಎಕ್ಸಾಂಪಲ್ ತೊಗೊಂಡ್ರೆ 2 ಲಕ್ಷ ಅಪ್ಲಿಕೇಶನ್ ಹಾಕಿದ್ದಾರೆ. ಅದರಲ್ಲಿ ಸುಮಾರು ಒಂದು 50,000 ಜನ ಪೋಸ್ಟ್ ಜಾಸ್ತಿ ಇದ್ದಾವೆ ಅಂತ ಓದೇ ಇರೋರು ಕೂಡ ಅಪ್ಲಿಕೇಶನ್ ಹಾಕಿರ್ತಾರೆ. 50,000 ಓದೇ ಇರೋರು ಕೂಡ ಅಪ್ಲಿಕೇಶನ್ ಹಾಕಿರ್ತಾರೆ. ಸೊ ಉಳಿದಿರೋದು 150. ಸೊ ಈ 150ರಲ್ಲಿ ಕೆಲವೊಬ್ಬರು ಮಾಡ್ರೇಟ್ ಇರ್ತಾರೆ. ಹಾಗಾಗಿ ಸೊ ತುಂಬ ಜನ ಇಲ್ಲಿ ಔಟ್ ಆಗ್ತಾರೆ. ಸೊ ಕಾಂಪಿಟೇಷನ್ನು ಸುಮಾರು ಒಂದು ಹುದ್ದೆಗೆ 170-80 ಅಷ್ಟೇ ಇರುತ್ತೆ. ಆಯಿತಾ? ಈ 350 ಇರೋದು ತುಂಬಾ ಡೌಟ್. 350 ಯಾವುದೇ ಕಾರಣಕ್ಕೂ ಒಂದು ಕಾಂಪಿಟೇಷನ್ ಇರೋಲ್ಲ.
ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಅಷ್ಟು ಬರುತ್ತೆ, ಬಟ್ ಅಷ್ಟೊಂದು ಕಾಂಪಿಟೇಷನ್ ಇರಲ್ಲ. ಯಾಕಂದರೆ ಎಲ್ಲರೂ ಸ್ಟಡಿ ಮಾಡಿರಲ್ಲ, ಇಲ್ಲಿ ಅಪ್ಲಿಕೇಶನ್ ಹಾಕಿರಲ್ಲ. ಓಕೆ, ಸೊ ನೆಕ್ಸ್ಟು ಏನೇನು ಪ್ರೊಸೆಸ್ ಇರುತ್ತೆ, ಏನೆಲ್ಲ ಮಾಹಿತಿ ಅಪ್ಡೇಟ್ಸ್ಗಳು KA ಕಡೆಯಿಂದ ಬರುತ್ತೆ ಅಥವಾ ಬೇರೆ ಬೇರೆ ಪ್ರಾಧಿಕಾರಗಳಿಂದ ನೇಮಕಾತಿ ಆಗ್ತಿದೆ, ಎಲ್ಲ ಸಂಪೂರ್ಣ ಮಾಹಿತಿ ನಮ್ಮ ಚಾನಲಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಆ ಒಂದು ಕಾರಣಕ್ಕೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಚಾನಲ್ನ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಚಾನಲಲ್ಲಿ ಹಾಕುವಂಥ ನೋಟಿಫಿಕೇಷನ್ ಆಗಿರ್ಬೋದು ಅಥವಾ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಷನ್ ಆಗಿ ಬರ್ತವೆ. ಹಾಗಾಗಿ ಮೊದಲು ಮಾಹಿತಿಯನ್ನು ತಿಳ್ಕೊಬೋದು ಆಗಿರುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.